Hello students, welcome to Patalkal English Academy and Banashankari English Academy. ಇವತ್ತಿನ ದಿವಸ ನೆಗೆಟಿವ್ ಸೆಂಟೆನ್ಸಸ್ಗಳನ್ನ ಮಾಡೋದನ್ನ ಕಲಿಯೋಣ. ಕೊಟ್ಟಿರುವಂಥ ಸೆಂಟೆನ್ಸು ಅಫರ್ಮೇಟಿವ್ ಆಗಿರ್ತವೆ. ಅವುಗಳನ್ನು ನೆಗೆಟಿವ್ ಮಾಡ್ಕೊಳ್ಳೋದು. ಇದು ಮಾತಾಡ್ಲಿಕ್ಕೆ ಬೇಕಾಗ್ತೈತಿ, ಆನ್ಸರ್ ಬರೆಯುವಾಗ ಬೇಕಾಗ್ತೈತಿ. ಬಹಳ ಸಂದರ್ಭದಲ್ಲಿ ನೆಗೆಟಿವ್ ಸೆಂಟೆನ್ಸಸ್ ಬೇಕಾಗ್ತವೆ. ಈಗ ನಾ ಶಾಲೆಗೆ ಹೋಗ್ತೀನಿ ಅನ್ಬೇಕಾದ್ರೆ ಐ ಗೋ ಟು ಸ್ಕೂಲ್ ಅಂತೀವಿ. ನಾ ಶಾಲೆಗೆ ಹೋಗೋದಿಲ್ಲ ಅಂತ ಅನ್ಬೇಕಾದ್ರೆ ನೆಗೆಟಿವ್ ಸೆಂಟೆನ್ಸ್. ಹಿಂಗೆ ನೆಗೆಟಿವ್ ಸೆಂಟೆನ್ಸ್ಗಳು ಬಹಳ ಯೂಸ್ಫುಲ್ ಅದಾವೆ. ಡೈಲಿ ಯೂಸ್ಗೆ ನೆಗೆಟಿವ್ ಸೆಂಟೆನ್ಸಸ್ ಬೇಕು. ಮತ್ತು ಆಮೇಲೆ ಒಂದೊಂದು ಸಾರಿ ಕ್ವಶನ್ನು ಕೊಡ್ತಾರೆ, ಚೇಂಜ್ ಇಟ್ ಇಂಟು ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ. ಕೊಟ್ಟಿರೋದು ಅಫರ್ಮೇಟಿವ್ ಆಗಿರ್ತೈತಿ, ನೀವು ಅದನ್ನು ನೆಗೆಟಿವ್ ಮಾಡಬೇಕಾಗ್ತೈತಿ. ಅದಕ್ಕೂ ಬಂತು ಬಹಳ ರೀತಿಯಿಂದ ಈ ಟಾಪಿಕ್ ಯೂಸ್ಫುಲ್ ಅದ. ಅದಕ್ಕೆ ಇವತ್ತಿನ ದಿವಸ ನಮಗೆ ನೆಗೆಟಿವ್ ಸೆಂಟೆನ್ಸ್ ಮಾಡೋದನ್ನ ಕಲಿಸ್ಕೊಡ್ತೇನೆ. ನೆಗೆಟಿವ್ ಸೆಂಟೆನ್ಸ್ಗಳನ್ನು ಟು ಬಿ ವರ್ಬ್ನಿಂದ ಮಾಡೋದನ್ನು ಕಲಿಬೇಕು, ಟು ಹ್ಯಾವ್ ವರ್ಬ್ನಿಂದ ಮಾಡೋದನ್ನು ಕಲಿಬೇಕು, ಮತ್ತು ಟು ಡೂ ವರ್ಬ್ ದಿಂದ ಮಾಡೋದನ್ನ ಕಲಿಬೇಕು. ಟು ಬಿ ವರ್ಬ್ನಿಂದ ಮೊದಲು ಮಾಡೋದನ್ನ ಕಲಿಸ್ತೀನಿ ನಿಮಗೆ. ಟು ಬಿ ವರ್ಬ್ಸ್. ಇಲ್ಲೊಂದು ಸೆಂಟೆನ್ಸ್ ತಗೋತೀನಿ. ಟು ಬಿ ವರ್ಬ್ಸ್ ಅಂದ್ರೆ ಏನ್ರಿ? ಯಾಮ್, ಈಸ್, ಆರ್, ವಾಸ್, ವರ್, ಶಾಲ್ ಬಿ, ವಿಲ್ ಬಿ, ಈ ವರ್ಬ್ಗಳನ್ನ ಯೂಸ್ ಮಾಡೋದ್ರಿ. ಇವು ಎಲ್ಲ ಪ್ರೆಸೆಂಟ್ನಾಗ ಬರ್ತಾವ, ಅವೆಲ್ಲ ಗೊತ್ತಿರ್ತಾವ ನಿಮಗೆ. ಇವು ಎರಡು ಪಾಸ್ಟ್ನಾಗ ಅದಾವ, ಇರುವಿಕೆಯನ್ನು ತೋರಿಸ್ತವೆ. ಇವೆರಡು ಫ್ಯೂಚರ್ನಾಗ ಇದಾವ್ರಿ. ಇವುಗಳನ್ನ ಯೂಸ್ ಮಾಡಿರುವಂಥ ಸೆಂಟೆನ್ಸ್ಗಳಿದ್ರೆ ಅವನ್ನ ಹೆಂಗೆ ನೆಗೆಟಿವ್ ಮಾಡ್ಬೇಕಂತ ಹೇಳಿ ಒಂದು ಸೆಂಟೆನ್ಸ್ ತಗೊಂತೀನಿ. ಶಿ ಈಸ್ ಎ ಟೀಚರ್ ಅಂತೇಳಿ ಒಂದು ಸೆಂಟೆನ್ಸ್. ಇದನ್ನು ನೆಗೆಟಿವ್ ಮಾಡೋದು, ಇದು ಅಫರ್ಮೇಟಿವ್ ಸೆಂಟೆನ್ಸ್. ನಾನೀಗ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಮಾಡೋದನ್ನು ಹೇಳ್ತೀನಿ. ಟು ಬಿ ವರ್ಬ್ ಅನ್ನ ಹೊಂದಿರುವಂಥ ಸೆಂಟೆನ್ಸ್ಗಳನ್ನ ನೆಗೆಟಿವ್ ಮಾಡೋದು ಹೆಂಗ? ಅಫರ್ಮೇಟಿವ್ ಟು ನೆಗೆಟಿವ್. ಇದು ಅಫರ್ಮೇಟಿವ್ ರೀ. ಶಿ ಈಸ್ ಎ ಟೀಚರ್ ಅಂದ್ರೆ ಅವಳು ಟೀಚರ್ ಇರುತ್ತಾಳೆ ಅಂತೇಳಿ. ಇದನ್ನ ನೆಗೆಟಿವ್ ಮಾಡ್ಬೇಕ್ರಿ. ಇದು ಅಫರ್ಮೇಟಿವ್ ಸೆಂಟೆನ್ಸ್ ಅಂತಾರೆ ಇದಕ್ಕೆ. ನಾವು ಇದನ್ನ ನೆಗೆಟಿವ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಜಸ್ಟ್ ನಾಟ್ ಅನ್ನ ಸೇರಿಸ್ಬೇಕು, ನಾಟ್ ಅನ್ನ ಯೂಸ್ ಮಾಡಬೇಕು. ಈ ಸೆಂಟೆನ್ಸ್ದ ಯಾವ ಭಾಗದಲ್ಲಿ ನಾಟ್ ಯೂಸ್ ಮಾಡಬೇಕು? ಇಲ್ಲಿ ಸ್ಟಾರ್ಟಿಂಗು, ಇಲ್ಲು, 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 ಇಲ್ಲೋ. ನಾಟ್ ಯೂಸ್ ಮಾಡೋದಂದ್ರೆ ಎಲ್ಲಿ ಯೂಸ್ ಮಾಡಬೇಕು ಗೊತ್ತಾಗ್ತದೆ. ಈ ವರ್ಬ್ ಇರ್ತೈತಲ್ಲ, ಟು ಬಿ ವರ್ಬ್, ಯಾಮ್, ಈಸ್, ಆರ್, ವಾಸ್, ವೇರ್, ಶಾಲ್ ಬಿ, ವಿಲ್ ಬಿ, ಇಲ್ಲಿ ಇರ್ತಾವಲ್ರಿ. ಈ ವರ್ಬ್ ಆದ್ಮೇಲೆ ಇಲ್ಲಿ ನಾಟ್ ಬರ್ಬೇಕು, ಇಲ್ಲಿ ಬರ್ಬೇಕು ನಾಟ್. ಅಂದ್ರ ಶಿ ಈಸ್ ನಾಟ್ ಎ ಟೀಚರ್. ಹಿಂಗ ನೆಗೆಟಿವ್ ಮಾಡ್ಕೋಬೇಕ್ರಿ. ಯಾಮ್, ಈಸ್, ಆರ್ ಎಲ್ಲವೂ ಹಿಂಗಾರಿ. ಇದು ಯಾಮ್ ಇದ್ರು ಹಂಗ ಮಾಡ್ರಿ, ಈಸ್ ಇದ್ರು ಹಂಗ ಮಾಡ್ರಿ, ಆರ್ ಇದ್ರು ಹಂಗ ಮಾಡ್ರಿ, ವಾಸ್ ಇದ್ರು ಹಂಗ ಮಾಡ್ರಿ, ವರ್ ಇದ್ರು ಹಂಗ ಮಾಡ್ರಿ. ಶಾಲ್ ಬಿ, ವಿಲ್ ಬಿ ಇದ್ರೆ ಒಂದ್ ಸ್ವಲ್ಪ ಬೇರೆ ಐತಿ, ಅದನ್ನೊಂದ್ ಸ್ವಲ್ಪ ಹೇಳ್ತೇನೆ ನೋಡ್ರಿ. ಶಾಲ್ ಬಿ, ವಿಲ್ ಬಿ ಇದ್ರೆ ಬೇರೆ ಐತಿ. ಸೆಕೆಂಡ್ ಸೆಂಟೆನ್ಸ್ ಇದು. ಶಿ ವಿಲ್ ಬಿ ಎ ಟೀಚರ್. ಇದು ಅಫರ್ಮೇಟಿವ್ ಸೆಂಟೆನ್ಸ್ ಐತಿ. ಇದು ಹೆಂಗ ಡಿಫರೆಂಟ್ ಐತಿ? ಯಾಮೇಜ್ ಆರ್, ವಾಸ್ ವೇರ್ ಒಂದೇ ರೀತಿ. ಹಿಂಗ ಎಲ್ಲಿ ಯಾಮೇಜ್ ಆರ್ ಬರ್ತಾವ ನೋಡ್ರಿ, ವಾಸ್ ವೇರ್ ಬರ್ತಾವ ನೋಡ್ರಿ, ಅದಾದ ತಕ್ಷಣ ನಾಟ್ ಹಾಕ್ಬಿಡ್ರಿ. ಆದ್ರ ಶಾಲ್ ಬಿ, ವಿಲ್ ಬಿ ಇದ್ದಾಗ ನೆಗೆಟಿವ್ ಮಾಡೋದು ಸ್ವಲ್ಪ ಡಿಫರೆಂಟ್ ಅದ. ಡಿಫರೆಂಟ್ ಅಂದ್ರೆ ಹಂಗೇನಿಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನ, ನಾಟ್ ಅನ್ನು ಎಲ್ಲಿ ಯೂಸ್ ಮಾಡ್ಬೇಕು ಒಂದ್ ಸ್ವಲ್ಪ ನಿಮಗ ಇದಾಗ್ಬೋದು, ಒಂದ್ ಸ್ವಲ್ಪ ಹೇಳ್ಬೇಕಾಗ್ತೈತೆ. ಅದನ್ನ ಇಲ್ಲಿ ಹೇಳ್ತಾ ನೋಡ್ರಿ. ನಾಟ್ ಅನ್ನು ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ, ಈ ವಿಲ್ ಬಿ ಐತಲ್ಲ, ಇದಾದ್ಮೇಲೆ ಇಲ್ಲಿ ನೀವು ನಾಟ್ ಯೂಸ್ ಮಾಡಿದ್ರೆ ತಪ್ಪಾಗ್ತೈತ್ರಿ. ಇಲ್ಲಿ ಯೂಸ್ ಮಾಡ್ಬೇಕ್ರಿ. ವಿಲ್ ಒಂದೇ ತಗೋಬೇಕು, ಇಲ್ಲ ಶೆಲ್ ಒಂದೇ ತಗೋಬೇಕು, ನಾಟ್ ಯೂಸ್ ಮಾಡಬೇಕು, ಅನಂತರ ಬಿ ಹಾಕೋಬೇಕು. ಭಾಳ ಹುಷಾರಿ. ಶಿ
ವಿಲ್, ಈಗ ನಾಟ್, ಆ ನಂತರ ಬೇರೆ. ಈ ವಿಲ್ ಬಿ ಶಾಲ್ ಬಿ ಸ್ಪ್ಲಿಟ್ ಹಾಕವ್ರಿ ಅವ್ರು, ನಡ್ಬರ್ಕ ನಾಟ್ ಸೇರ್ಕೋಬೇಕ್ರಿ. ಈ ಶಾಲ್ ಬಿ ಆದ್ರೂ ಅಷ್ಟೇ ರೀ, ಐ ಶಾಲ್ ಬಿ ಎ ಟೀಚರ್, ಐ ಶಾಲ್ ನಾಟ್ ಬಿ ಎ ಟೀಚರ್ ಹಿಂಗತೆ ಮಾಡ್ಕೋಬೇಕು. ಶಿ ವಿಲ್ ನಾಟ್ ಬಿ ಎ ಟೀಚರ್. ಫಿನಿಶ್. ಇದು ಟು ಬಿ ವರ್ಬ್. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಮೂರು ಹೇಳ್ಬಿಟ್ಟೆ. ಇನ್ನು ಟು ಯಾವ ವರ್ಬ್ನಲ್ಲಿರುವಂತಹ ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡೋದನ್ನ ಹೇಳ್ತೀನಿ. ಟು ಹ್ಯಾವ್ ವರ್ಬ್. ಟು ಹ್ಯಾವ್ ವರ್ಬ್ ಅಂದ್ರೆ ಹೊಂದಿರುವಿಕೆ ಅಂತ ತೋರಿಸ್ತಿರ್ತೈತಿ. ಟು ಹ್ಯಾವ್ ವರ್ಬ್ ಒಂದು ಸೆಂಟೆನ್ಸ್ ತಗೊಳ್ಳೆ. ಟು ಹ್ಯಾವ್ ವರ್ಬ್ ಎಷ್ಟು ಅದಾವ್ರಿ ಗೊತ್ತೇನ್ರಿ? 5 ಅದಾವ್ರಿ. ಟು ಬಿ 7 ಇದ್ದವು. ಈ ಟು ಬಿ ಇದ್ವಲ್ಲ 7 ಅದಾವ್ರಿ. ಅವ್ರು ಕೌಂಟ್ ಮಾಡ್ರಿ ನೀವು. 1 2 3 4 5 6 7 ಅದಾವ್ರಿ. ಟು ಬಿ ವರ್ಬ್ಸ್ 7 ಅದಾವ್ರಿ. ಟು ಹ್ಯಾವ್ ವರ್ಬ್ಸ್ 5 ಅದಾವ್ರಿ. ಯಾವಂದ್ರೆ ಹ್ಯಾವ್ ಐತಿ, ಹ್ಯಾಸ್ ಐತಿ, ಹ್ಯಾಡ್ ಐತಿ, ಶಲ್ ಹ್ಯಾವ್ ಐತಿ, ವಿಲ್ ಹ್ಯಾವ್ ಐತಿ. ಇವನು ನೀವು ಟೆನ್ಸ್ ವೈಸ್ ಮಾಡ್ಬೇಕಂದ್ರೆ ಹ್ಯಾವ್, ಹ್ಯಾಸ್ ಎರಡು ಪ್ರೆಸೆಂಟ್ ನ್ಯಾಗ ಬರ್ತಾವ. ಹ್ಯಾಡ್ ಈಸ್ ಯೂಸ್ಡ್ ಇನ್ ಪಾಸ್ಟ್ ಟೆನ್ಸ್. ಇನ್ ಫ್ಯೂಚರ್ ಟೆನ್ಸ್ ಶಲ್ ಹ್ಯಾವ್, ವಿಲ್ ಹ್ಯಾವ್. ಇವುಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಇವತ್ತ ನೆಗೆಟಿವ್ ಸೆಂಟೆನ್ಸ್ ಮಾಡೋದನ್ನು ಕಲಿಸ್ತೀನಿ. ಸಮಥಿಂಗ್ ಇಂಪಾರ್ಟೆಂಟ್ ಐತಿ, ಕಲಿಸ್ತೀನಿ ನೋಡ್ರಿ. ಒಂದು ಸೆಂಟೆನ್ಸ್ ಯೂಸ್ ಮಾಡ್ಕೋತೀನಿ, ಇದನ್ನು ಪ್ರತಿಯೊಂದನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಯೂಸ್ ಮಾಡಿ ಕಲಿಸ್ತೀನಿ, ಇದನ್ನು ಯೂಸ್ ಮಾಡಿ ಕಲಿಸ್ತೀನಿ, ಇದನ್ನು ಯೂಸ್ ಮಾಡಿ ಕಲಿಸ್ತೀನಿ, ಇದನ್ನು ಯೂಸ್ ಮಾಡಿ ಕಲಿಸ್ತೀನಿ. ಇಂಪಾರ್ಟೆಂಟ್ ಐತಲ್ಲ ಇದು, ಒಂದೇ ಥರ ಇಲ್ಲವು. ಅದಕ್ಕೆ ಈಗ ಒಂದು ಸೆಂಟೆನ್ಸ್ ಹ್ಯಾವ್ ಇದ್ದದ್ದನ್ನು ತಗೋತೀನಿ. ಅಫರ್ಮೇಟಿವ್ ಸೆಂಟೆನ್ಸ್. ಐ ಹ್ಯಾವ್ ಎ ಬಿಗ್ ಹೌಸ್. ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಅದು. ಇದು ನೆಗೆಟಿವ್ ಮಾಡ್ಕೋಬೇಕಂದ್ರ ಭಾಳ ಹುಷಾರಿ. ಅಲ್ಲೇನ್ ಮಾಡಿಬಿಟ್ರಿ ನೀವು ರೀ, ಟು ಬಿ ಹೊರಬಿದ್ದಾಗ ಜಸ್ಟ್ ನಾಟ್ ಅನ್ನು ಹಾಕಿಬಿಟ್ರಿ. ನಾಟ್ ಇಲ್ಲೇ ಯಾಮೇಜರ್ ಆದ್ಮೇಲೆ ನಾಟ್, ವಾಸ್ವೇರ್ ಆದ್ಮೇಲೆ ನಾಟ್, ಶಾಲ್ ಬಿ ವಿಲ್ ಬಿ ಬಂದಾಗ ಶಲ್ ಆದ್ಮೇಲೆ ನಾಟ್, ಆಮೇಲೆ ಬಿ, ವಿಲ್ ಆದ್ಮೇಲೆ ನಾಟ್, ಆಮೇಲೆ ಬಿ. ಬರೀ ನಾಟ್ ಹಾಕಿದ್ರಿ. ಇಲ್ಲಿ ಹಂಗಲ್ಲ, ಡು ನಾಟ್, ಡಸ್ ನಾಟ್, ಡಿಡ್ ನಾಟ್ ಹಾಕ್ಬೇಕು. ಬರೀ ನಾಟ್ ಹಾಕುವಂಗಿಲ್ಲ. ಡು ನಾಟ್ ಹಾಕ್ಬೇಕು, ಡಸ್ ನಾಟ್ ಹಾಕ್ಬೇಕು, ಡಿಡ್ ನಾಟ್ ಹಾಕ್ಬೇಕು. ಮತ್ತು ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ಅಲ್ಲಿ ಏನು ಚೇಂಜಸ್ ಮಾಡಲಿಲ್ಲ, ಬರೀ ನಾಟ್ ಯೂಸ್ ಮಾಡಿದ್ರಿ ಟು ಬಿ ಹೊರಬಿದ್ದಾಗ. ಇಲ್ಲಿ ನೋಡ್ಕೊರಿ, ಹೇಳ್ತೇನೆ ನಿಮಗೆ. ಹೌದು, ಅದು ಇಂಟ್ರೆಸ್ಟಿಂಗ್ ಇರ್ತದ. ಮತ್ತು ಟಾಪಿಕ್ ಹಂಗೈತದ. ನೆಗೆಟಿವ್ ಸೆಂಟೆನ್ಸ್ ಹೆಂಗ್ ಮಾಡ್ಬೇಕಂದ್ರ, ಐ ಸಬ್ಜೆಕ್ಟ್ ತಗೋರಿ, ಹ್ಯಾವ್ ಇದ್ದಾಗ ಡು ನಾಟ್ ಮಾಡ್ರಿ, ಹ್ಯಾವ ಯೂಸ್ ಮಾಡ್ರಿ. ಐ ಡು ನಾಟ್ ಹ್ಯಾವ್, ಭಾಳ ಇಂಪಾರ್ಟೆಂಟ್ ಇದು. ಎ ಬಿಗ್ ಹೌಸ್. ಹುಷಾರಿ, ಡೌಟ್ ಬಂದ್ರೆ ಕ್ವಶನ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ಐ ಡು ನಾಟ್ ಹ್ಯಾವ್. ಹ್ಯಾವ್ ಇದ್ರೆ ಡು ನಾಟ್ ತಗೋರಿ. ಹ್ಯಾಸ್ ಇದ್ದಾಗ ನೋಡ್ರಿ ಅಫರ್ಮೇಟಿವ್. ಶಿ ಹ್ಯಾಸ್ ಎ ಬಿಗ್ ಹೌಸ್. ಐತೆ ಅಂತ ತಿಳ್ಕೊರಿ. ಹ್ಯಾಸ್ ಐತಿಲ್ಲ, ಇದು ನೆಗೆಟಿವ್ ಮಾಡುವಾಗ ಸಬ್ಜೆಕ್ಟ್ ತಗೋರಿ, ಇಲ್ಲ ಡಸ್ ನಾಟ್ ಮಾಡ್ರಿ. ಹೌದೌದು, ಹ್ಯಾವ್ ಇದ್ರೆ ಡು ನಾಟ್ ಹ್ಯಾವ್, ಹ್ಯಾಸ್ ಇದ್ರೆ ಡಸ್ ನಾಟ್ ಹ್ಯಾವ್ ಆಗಬೇಕು. ಇದು ಬಹಳ ಮುಖ್ಯ, ಬಹಳ ಮುಖ್ಯ, ಬಹಳ ಮುಖ್ಯ, ಬಹಳ ಮುಖ್ಯ. ಹ್ಯಾಸ್ ಅಲ್ಲ. ಅಫರ್ಮೇಟಿವ್ ಸೆಂಟೆನ್ಸ್ನಾಗ ಹ್ಯಾಸ್ ಇರ್ತೈತಿ. ನೆಗೆಟಿವ್ ಮಾಡ್ಕೋಬೇಕಂದ್ರೆ ಡಸ್ ನಾಟ್ ತಗೊಂಡು ಹ್ಯಾಸ್ ಹೋಗಿ ಹ್ಯಾವ್ ಆಗ್ಬೇಕು. ಶಿ ಡಸ್ ನಾಟ್ ಹ್ಯಾವ್ ಎ ಬಿಗ್ ಹೌಸ್. ಹುಷಾರಿಂದ ಮಾಡ್ರಿ. ಇನ್ನ ಹ್ಯಾವ್ ಆತು, ಡು ನಾಟ್ ತಗೊಂಡ್ರಿ. ಹ್ಯಾಸ್ ಬಂದ್ರೆ ಡಸ್ ನಾಟ್ ತಗೊಂಡ್ರಿ. ಬಟ್ ಡು ನಾಟ್ ತಗೊಂಡಾಗೂ ಡಸ್ ನಾಟ್ ತಗೊಂಡಾಗೂ ಹ್ಯಾವ್ ಬರ್ಬೇಕು.
ಇನ್ನು ಹ್ಯಾಡ್ ಇದ್ದದ್ದು ತಗೋರಿ. ಹ್ಯಾಡ್ ಇದ್ದದ್ದು ಒಂದು ಸೆಂಟೆನ್ಸ್ ತಗೋತೇವೆ ನೋಡ್ರಿ. ರಾವಣ ಹ್ಯಾಡ್ 10 heads. ಹ್ಯಾಡ್ ಐತ್ಯಾ ನೆಗೆಟಿವ್ ಮಾಡ್ಕೋಬೇಕಾದ್ರ ನೀವು ಪ್ರಾಕ್ಟೀಸ ಮಾಡ್ಬೇಕ್ರಿ ಇದನ್ರಿ. ರಾವಣ ಇಲ್ಲೇ ಹ್ಯಾವ್ ಇದ್ರೆ ಡು ನಾಟ್ ಹ್ಯಾವ್ ಮಾಡಿದ್ರಿ, ಹ್ಯಾಸ್ ಇದ್ರೆ ಡಸ್ ನಾಟ್ ಹ್ಯಾವ್ ಮಾಡಿದ್ರಿ, ಹ್ಯಾಡ್ ಇದ್ರ ಡಿಡ್ ನಾಟ್ ಮಾಡ್ಬೇಕ್ರಿ. ಹ್ಯಾವ್ ಮಾಡ್ಬೇಕ್ರಿ. ಹ್ಯಾವ್ ಮಾಡೋದು ಭಾಳ ಇಂಪಾರ್ಟೆಂಟ್. ಡಿಡ್ ನಾಟ್ ಹ್ಯಾವ್, ಹ್ಯಾವ್ ಇದ್ರೆ ಡು ನಾಟ್ ಹ್ಯಾವ್, ಹ್ಯಾಸ್ ಇದ್ರೆ ಡಸ್ ನಾಟ್ ಹ್ಯಾವ್, ಹ್ಯಾಡ್ ಇದ್ರೆ ಡಿಡ್ ನಾಟ್ ಹ್ಯಾವ್. ರಾವಣ ಡಿಡ್ ನಾಟ್ ಹ್ಯಾವ್ 10 heads. ಹೆಂಗ್ ಮಾಡ್ಕೋಬೇಕು. ಇನ್ನ ಶಲ್ ಹ್ಯಾವ್ ವಿಲ್ ಹ್ಯಾವ್, ಇಲ್ಲೇನ್ ಮಾಡಿದ್ರಿ ಡು ನಾಟ್ ಹ್ಯಾವ್, ಇಲ್ಲೇನ್ ಮಾಡಿದ್ರಿ ಡಸ್ ನಾಟ್ ಹ್ಯಾವ್, ಇಲ್ಲೇನ್ ಮಾಡಿದ್ರಿ ಡಿಡ್ ನಾಟ್. ಬಟ್ ಇಲ್ಲೇ ಎಲ್ಲಾ ಸೇರಿನೂ ಹ್ಯಾವ ಬರ್ಬೇಕು ಮೇನ್ ವರ್ಬ್. ಹಿಂಗ ಹ್ಯಾವ್ ಹ್ಯಾಸ್ ಹ್ಯಾಡ್ ಇದ್ದಾಗ, ಶಲ್ ಹ್ಯಾವ್ ವಿಲ್ ಹ್ಯಾವ್ ಇದ್ದಾಗ ಹೆಂಗ affirmative. I shall have a big house. ಇದನ್ನ ಹೆಂಗೆ ನೆಗೆಟಿವ್ ಮಾಡೋದ್ರಿ. ಇಲ್ಲೇನು ಡೋ ನಾಟ್ ಡಸ್ ನಾಟ್ ಹಾಕಬಾರದ್ರಿ, ಜಸ್ಟ್ ನಾಟ್ ಹಾಕಬೇಕು. ಇಲ್ಲೇ ಹೆಂಗ ಟು ಬಿ ಹೊರಬು ಮಾಡುವಾಗ ಮಾಡಿದಿವಲ್ಲ, ಇಲ್ಲಿ ಬರೀ ನಾಟ್ ಹಾಕಿದಿವಲ್ರಿ. ಇಲ್ಲಿ ಶಿ ಈಸ್ ಎ ಟೀಚರ್, ಶಿ ಈಸ್ ನಾಟ್ ಎ ಟೀಚರ್ ಮಾಡಿದಿರಲ್ಲ. ಶಿ ವಿಲ್ ಬಿ ಎ ಟೀಚರ್, ಶಿ ವಿಲ್ ನಾಟ್ ಬಿ ಎ ಟೀಚರ್. ಐ ಶಾಲ್ ಹ್ಯಾವ್, ಐ ಶಾಲ್ ನಾಟ್ ಹ್ಯಾವ್. ಹ್ಯಾವ್ ಇದ್ದಾಗ ಅಷ್ಟೇ ಡು ನಾಟ್ ಹ್ಯಾವ್, ಹ್ಯಾಸ್ ಇದ್ದಾಗ ಡಸ್ ನಾಟ್ ಹ್ಯಾವ್, ಹ್ಯಾಡ್ ಇದ್ದಾಗ ಡಿಡ್ ನಾಟ್ ಹ್ಯಾವ್, ಶಲ್ ಹ್ಯಾವ್ ವಿಲ್ ಹ್ಯಾವ್ ಇದ್ದಾಗ ಅದ ಶಲ್ ಹ್ಯಾವ್ ವಿಲ್ ಹ್ಯಾವ್ ಇರ್ತಾವ, ನಡ್ಬರ್ಕ್ ಒಂದು ನಾಟ್ ಸೇರಿಸ್ಬೇಕು. ಯಸ್, ವಿಲ್ ಹ್ಯಾವ್ ಇದ್ದಾಗೂ ಅಷ್ಟೇ ರೀ. ಈಗ ಐ ಇದ್ದಾಗ ಐ ಶಾಲ್ ನಾಟ್ ಹ್ಯಾವ್ ಮಾಡಿದಿರಲ್ಲ, ಹಂಗ ನೆಗೆಟಿವ್ ಹೆಂಗ್ ಮಾಡಿದ್ರಿ ಇದನ್ನ. ಇದು ಕೊಟ್ಟಿದ್ದು ಐ ಶಾಲ್ ಹ್ಯಾವ್ ಎ ಬಿಗ್ ಹೌಸ್ ಅಂತದ. ನೆಗೆಟಿವ್ ಹೆಂಗ್ ಮಾಡಿದ್ರಿ, ಐ ಶಾಲ್ ನಾಟ್ ಹ್ಯಾವ್ ಎ ಬಿಗ್ ಹೌಸ್. ಐ ಶಾಲ್ ನಾಟ್ ಹ್ಯಾವ್ ಎ ಬಿಗ್ ಹೌಸ್. ವಿಲ್ ಇದ್ದಾಗ ಅಷ್ಟೇ ರೀ. ವಿಲ್ ಹ್ಯಾವ್ ಇದ್ದಾಗ ಯು ವಿಲ್ ಹ್ಯಾವ್ ಎ ಬಿಗ್ ಹೌಸ್, ಯು ವಿಲ್ ನಾಟ್ ಹ್ಯಾವ್ ಎ ಬಿಗ್ ಹೌಸ್. ಟು ಹ್ಯಾವ್ ವರ್ಬ್ಗಳು ಅಫರ್ಮೇಟಿವ್ ಇಂದ ನೆಗೆಟಿವ್ ಹೆಂಗ ಅಂತ ಹೇಳಿದೆ ನಾನು. ಡೌಟ್ ಇದ್ದರೆ ಏನ್ ಡೌಟ್ ಅದ ನನಗೆ ಗೊತ್ತು ಮಾಡ್ರಿ. ಪ್ಲೀಸ್ ಲೆಟ್ ಮಿ ನೋ ಯುವರ್ ಡೌಟ್ಸ್ ಅಂಡ್ ಐ ವಿಲ್ ಸಾಲ್ವ್ ಯುವರ್ ಡೌಟ್ಸ್. ಈಗ ಟು ಡೂ ವರ್ಬಿಗೆ ಬರ್ತೇನ್ರಿ. ಟು ಬಿ ವರ್ಬ್ ಆತು, ಟು ಹ್ಯಾವ್ ವರ್ಬ್ ಆತು, ಟು ಡೂ ವರ್ಬಿಗೆ ಬರ್ತೇನೆ. ಟು ಡೂ ವರ್ಬ್ ಕೆಲಸ ತೋರಿಸುವಂತ ವರ್ಬ್ 12 ಟೆನ್ಸ್ ಅಲ್ಲೇ ಆಗ್ತಾವ್ರಿ. ಐ ಲರ್ನ್, ಹೌದಲ್ರಿ. ಹೀ ತಗೋರಿ, ಹಿ ಲರ್ನ್ಸ್. ಗ್ರಾಮರ್, ಪ್ರೆಸೆಂಟ್ ಸಿಂಪಲ್. ಎರಡನೇದು ಹಿ ಈಸ್ ಲರ್ನಿಂಗ್ ಗ್ರಾಮರ್. ಅಷ್ಟು ಟೆನ್ಸ್ ಹೇಳ್ಬಿಡ್ತೇನ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇದು. ಇದು ಪ್ರೆಸೆಂಟ್ ಪರ್ಫೆಕ್ಟ್. ಹಿ ಹ್ಯಾಸ್ ಲರ್ನ್ಡ್ ಗ್ರಾಮರ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. He has been learning grammar. ಇದು ಪ್ರೆಸೆಂಟ್ ಆಗಿ ಹಾಕ್ಬಹುದು, ಒಂದು ಲೈನ್ ಹಾಕ್ತೀನಿ. ಸಿಂಪಲ್ ಪಾಸ್ಟ್ ಟೆನ್ಸ್
He learned grammar. Past continuous tense. He was learning grammar. Future, past perfect tense. He had learned grammar. ಟೆನ್ಸ್ ಕಲ್ತಂಗ ಆಗ್ತೈತಿ ನಿಮಗೆ. He had learned grammar. Past perfect continuous tense. He had been learning grammar. ಟೆನ್ಸ್ ರಿವಿಷನ್ ಆದಂಗ ಆಗ್ತದಲ್ಲ ನಿಮಗೆ. ಏನ್ ಡೌಟ್ ಬಂದ್ರು ಕೇಳ್ರಿ, ಹೇಳ್ತೀರಿ. ಪಾಸ್ಟ್ನಾಗ 4 ಟೆನ್ಸ್ ಉಳಿದು. ಫ್ಯೂಚರ್ನಾಗ he will learn grammar, simple future. ಅಷ್ಟು ಟೆನ್ಸ್ ಒಂದ್ ಸ್ವಲ್ಪ ನಾನು ಹೇಳ್ಬಿಡ್ತೀನಿ, ಈಜಿ ಇದೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. He will be learning grammar. Future perfect tense. He will have learned grammar. Last, future perfect continuous. He will have been learning grammar. ವಿದ್ಯಾರ್ಥಿಗಳು ಮುಗಿತು. ಇವುಗಳನ್ನ ನಿಮಗೆ ನೆಗೆಟಿವ್ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಟು ಬಿ ವರ್ಬ್ಗಳನ್ನ ಹೇಳಿದೆ. ಟು ಹ್ಯಾವ್ ವರ್ಬ್ಗಳಲ್ಲಿರುವ ಸೆಂಟೆನ್ಸ್ಗಳನ್ನ ಹೆಂಗ್ ನೆಗೆಟಿವ್ ಮಾಡಬೇಕು ಅಂತ ಹೇಳಿದೆ. ಈಗ ಟು ಡೂ ವರ್ಬ್ನಲ್ಲಿ 12 ಟೆನ್ಸ್. ಟು ಬಿ ನಲ್ಲಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅಷ್ಟೇ ಬರ್ತಾವ್ರಿ. ಟು ಹ್ಯಾವ್ ನಲ್ಲಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅಷ್ಟೇ ಬರ್ತಾವ್ರಿ. ಟು ಡೂ ವರ್ಬ್ನಲ್ಲಿ ಪ್ರೆಸೆಂಟ್ನಾಗ 4, ಪಾಸ್ಟ್ನಾಗ 4, ಫ್ಯೂಚರ್ನಾಗ 4 ಟೆನ್ಸಸ್ ಬರ್ತಾವೆ. ಈ ಒಟ್ಟ 12 ಟೆನ್ಸ್ ಬರ್ತಾವಲ್ಲ, ಈ 12 ಟೆನ್ಸ್ಗಳಲ್ಲಿ ಬರುವಂತ ಸೆಂಟೆನ್ಸ್ಗಳನ್ನ ಹೆಂಗ ನೆಗೆಟಿವ್ ಮಾಡಬೇಕು ಅಂತ ಹೇಳ್ರಿ. ನಿಮಗೆ ಅನಿಸ್ತದ 12 ಟೆನ್ಸ್ ಭಾಳ ಆಗ್ತತಲ್ರಿ, ಹೆಂಗ ನೆನ್ಪಿಡ್ಬೇಕು ಅಂತೇಳಿ. ಇಲ್ಲ ರೀ, ಎಲ್ಲ ಸರಳ ಅದ ರೀ. ಈಗ ಇದೇನು ಇದು ಪ್ರೆಸೆಂಟ್ ಸಿಂಪಲ್ ಐತಲ್ಲ, ಇದು ಒಣ್ಣೆದ್ದಿದ, ಇದೊಂದು ಸ್ವಲ್ಪ ಬದಿಗೆಟ್ಟಿರಿ, ಇದು ನಂತರ ಹೇಳ್ತೇನೆ. ಪಾಸ್ಟ್ ಸಿಂಪಲ್ ಐತಲ್ರಿ, ಇದು ಒಂದು ಬದಿಗಿಟ್ಟಿರಿ, ನಂತರ ಹೇಳ್ತೇನೆ. ಮೊದಲು ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವನ್ ಹೆಂಗೆ ಇಂಟ್ರಾಗೇಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಲ್ರಿ. ಬಹಳ ಸರಳ ರೀ ಅದು. ನಿಮಗ ಸಿಂಪಲ್ ಪ್ರೆಸೆಂಟ್ ಒಂದು, ಸಿಂಪಲ್ ಪಾಸ್ಟ್ ಒಂದು, 2 ಟೆನ್ಸ್ ನಿಮಗ ರೌಂಡ್ ಕಟ್ಟಿ ಅನಂತರ ಹೇಳ್ತೇನೆ ಅಂತ ಹೇಳಿದೆ. 12 ಟೆನ್ಸ್ಗಳಲ್ಲಿ 2 ಟೆನ್ಸ್ ಅನಂತರ ಹೇಳ್ತೇನೆ. ಇವೆರಡು ಉಳಿದ 10 ಟೆನ್ಸು ಹೆಂಗ್ ಮಾಡ್ಬೇಕು ಅನ್ನೋದು ಒಂದೇ ರೀತಿಯಿಂದ ಮಾಡ್ತೀವ್ರಿ. ಹೆಂಗ್ ಮಾಡ್ತೀವ್ರಿ ಅಂತಂದ್ರ ಇಲ್ಲಿ ಮಾಡಿದ್ವಲ್ರಿ, ಹೆಂಗ ಮಾಡ್ತೀವ್ರಿ. ಟು ಬಿ ವರ್ಬ್ ಮಾಡಿದ್ವಲ್ರಿ, ಅದು ಬರೀ ನಾಟ್ ಹಾಕೋದ್ರಿ. ವರ್ಬ್ ಆದ್ಮೇಲೆ ನಾಟ್ ಹಾಕೋದು, ನೆಗೆಟಿವ್ ಆಗಿಬಿಡ್ತೈತಿ. ಟು ಡೂ ವರ್ಬ್ನೊಳಗ 10 ಟೆನ್ಸ್, 12 ಟೆನ್ಸ್ ಅದಾವಲ್ಲ, 12ರಲ್ಲಿ ಪ್ರೆಸೆಂಟ್ ಸಿಂಪಲ್ ಒಂದು, ಪಾಸ್ಟ್ ಸಿಂಪಲ್ ಒಂದು ಬೇರೆ ರೀತಿಯಿಂದ ಮಾಡ್ತೀವಿ. ಅದನ್ನ ಸ್ವಲ್ಪ ತಿಳ್ಕೊಳ್ಬೇಕು. ಉಳ್ಕಾದ್ದು 10 ಟೆನ್ಸು ಒಂದೇ ರೀತಿಯಿಂದ ನೆಗೆಟಿವ್ ಮಾಡೋದು. ಹೆಂಗಂತ ಕೇಳಿದ್ರೆ, ಇಲ್ಲಿ ವರ್ಬ್ ಐತಲ್ಲ, ವರ್ಬ್ ಇರ್ತದಲ್ರಿ, ವರ್ಬ್ ಆದ್ಮೇಲೆ ನಾಟ್ ಹಾಕ್ಬಿಡೋದು.
ನೆಗೆಟಿವ್ ಆಗಿ ಹೋಗ್ತದೆ. ಹಿ ಈಸ್ ಲರ್ನಿಂಗ್ ಗ್ರಾಮರ್, ಹಿ ಈಸ್ ನಾಟ್ ಲರ್ನಿಂಗ್ ಗ್ರಾಮರ್, ನೆಗೆಟಿವ್ ಆಯ್ತು. ಹಿ ಹ್ಯಾಸ್ ಲರ್ನ್ಡ್ ಗ್ರಾಮರ್, ಒಂದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಹಾಕ್ಬೇಕ್ರಿ. ಹಿ ಹ್ಯಾಸ್ ನಾಟ್ ಇಲ್ಲಿ ಹಾಕಬೇಕು, ಇಲ್ಲೆಲ್ಲ ಮತ್ತೆ ಇಲ್ಲೆಲ್ಲ ಹಿ ಈಸ್ ಲರ್ನಿಂಗ್ ನಾಟ್ ಗ್ರಾಮರ್ ತಪ್ಪ್ರಿ. ಹೆಲ್ಪಿಂಗ್ ಹೊರ್ಬು ಮೇನ್ ಹೊರ್ಬು, ಇದು ಹೆಲ್ಪಿಂಗ್ ಹೊರ್ಬು, ಇದು ಮೇನ್ ಹೊರ್ಬು, ಇವೆರಡುಗಳ ಮಧ್ಯದಲ್ಲಿ ಇರಬೇಕು. ನಾಟ್ ಇದು ಹೆಲ್ಪಿಂಗ್ ಹೊರ್ಬು, ಇದು ಮೇನ್ ಹೊರ್ಬು, ಇವೆರಡು ಮಧ್ಯದಲ್ಲಿ ಬರಬೇಕು. ನಾಟ್ ಅಫರ್ಮೇಟಿವ್ ನೆಗೆಟಿವ್ ಆಗಿಬಿಡ್ತೈತಿ. ಏನೂ ಇಲ್ಲ ಹಿಂಗತ್ತೆ. ಅದರ ಭಾಳ ಟಫ್ ಇತ್ತಂದ್ರೆ ಯಾರೂ ಕಲಿತಿರ್ಲಿಲ್ರಿ ಇಂಗ್ಲೀಷ್ ಗ್ರಾಮರು. ಹಂಗೆ ಇಲ್ಲ ಅದರಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಹೆಂಗಾರ ಕಾಣಿಸ್ತದ, ಬಟ್ ಒಂಚೂರು ಪ್ರಯತ್ನ ಮಾಡಿ ತಿಳ್ಕೊಂಡ ನಂತರ ನಿಮಗೆ ಡೆಫಿನೆಟ್ಲಿ ಸಂತೋಷ, ಹ್ಯಾಪಿನೆಸ್ ಇರ್ತದೆ, ಸಕ್ಸಸ್ ಇರ್ತೈತಿ. ಮತ್ತೆ ಕಲಿಸಿದಂಥ ಟೀಚರ್ಗೆ ಗ್ರೆಟಿಟ್ಯೂಡ್ ಬರ್ತೈತಿ. ಹಿ ಹ್ಯಾಸ್ ಲರ್ನ್ಡ್ ನಾಟ್ ಹಾಕ್ಬಿಡು, ನೆಗೆಟಿವ್ ಮಾಡಬೇಕಾದ್ರೆ ಹಿ ಹ್ಯಾಸ್ ನಾಟ್ ಲರ್ನ್ಡ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಹುಷಾರು ತಿಳ್ಕೊರಿ. ಹಿ ಹ್ಯಾಸ್ ಬೀನ್ ಅಂತ ಐತೆ, ಇಲ್ಲಿ ಲರ್ನಿಂಗ್ದಿಂದ ನಾಟ್ ಹಾಕಿದ್ರಿ, ಇಲ್ಲಿ ಲರ್ನಿಂಗ್ದಿಂದ ನಾಟ್ ಹಾಕ್ಬೇಕು ಅಂತ ಕೇಳಿದ್ರೆ ಸಿದ್ಧಾಂತ ಏನು ಹೇಳುತ್ತಂದ್ರೆ, ನೆಗೆಟಿವ್ ಮಾಡ್ಕೋಬೇಕಾದ್ರೆ ಸಬ್ಜೆಕ್ಟ್ ಒಂದೇ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ಬೇಕು ಯಾವಾಗಲೂ. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್, ಇಲ್ಲೊಂದು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್, ಇಲ್ಲೇ ಒಂದು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್, ಇನ್ನೊಂದು ಹೆಲ್ಪಿಂಗ್ ಇಲ್ಲಿ ಇಲ್ಲ, ಇನ್ನೊಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲ, ಇಲ್ಲಿ ಬರ್ತೈತೆ, ಬರಲಿ, ಬಟ್ ನಂತರ ಬರಲಿ. ಯಾವಾಗಲೂ ನಾಟ್ ಆಫ್ಟರ್ ದ ಫಸ್ಟ್ ಆಕ್ಸಿಲಿಯರಿ ಮುಗೀತು. ಹಿ ಹ್ಯಾಸ್ ನಾಟ್ ಬೀನ್ ಲರ್ನಿಂಗ್ ಗ್ರಾಮರ್. ಹಿಂಗಾರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬದಿಗಿಟ್ಟೆ ನಾನು ಅದನ್ನು, ಸೊ ಬೇರೆ ಹೇಳಬೇಕು ಹೇಳ್ತೀನಿ. ಪಾಸ್ಟ್ ಕಂಟಿನ್ಯೂಸ್ ಸೇಮ್ ಹಿಂಗಾರೆ, ಒಂದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಾಟ್ ಹಾಕ್ಬಿಡು. ಹಿ ವಾಸ್ ಲರ್ನಿಂಗ್ ಗ್ರಾಮರ್, ಹಿ ವಾಸ್ ನಾಟ್ ಲರ್ನಿಂಗ್ ಗ್ರಾಮರ್. ಹಿ ಹ್ಯಾಡ್ ಲರ್ನ್ಡ್ ಗ್ರಾಮರ್, ಹಿ ಹ್ಯಾಡ್ ನಾಟ್ ಲರ್ನ್ಡ್ ಗ್ರಾಮರ್. He had been learning grammar, he had not been learning grammar. ಸಿಂಪಲ್ ಫ್ಯೂಚರ್ ಕೂಡ ಅಷ್ಟೇ, ಫ್ಯೂಚರ್ನೂ ಅಷ್ಟೇ ರೀ. ಹಿ ವಿಲ್ ಐತಿಲ್ಲ, ಒಂದು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್. ಹಿ ವಿಲ್ ನಾಟ್ ಲರ್ನ್, ಹಿ ವಿಲ್ ನಾಟ್ ಇಲ್ಲಿ ಬರಬೇಕು. ಹುಷಾರಿ, ಕೆಲವೊಬ್ರು ಏನು ಹೇಳ್ತಾರಪ್ಪ ಇವ್ರು ಅಂತ ಅನ್ನಿಸ್ಬೋದು ನಿಮಗೆ. ಹಂಗೆ ಅನ್ನಿಸ್ಬೋದು, ಸತ್ಯ ಐತಿ, ಕಲೀರಿ. ಹಿ ವಿಲ್ ನಾಟ್ ಬಿ ಲರ್ನಿಂಗ್ ಗ್ರಾಮರ್, he will not have learned grammar, he will not have been learning grammar. ಈ ರೀತಿ ಕಲಿತೀರಿ. ಇನ್ನು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬೇರೆ ರೀತಿ ಐತಿ, ಇದನ್ನ ಬೇರೆ ರೀತಿ ಐತಿ, ಬೇರೆ ರೀತಿ ಹೇಳ್ತೀನಿ ಅಂತಂದಿದ್ದೆ. ಇದು ಬಹಳ ಮುಖ್ಯ. ಇವು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ನ ಹೆಂಗೆ ನೆಗೆಟಿವ್ ಮಾಡ್ಕೋಬೇಕಂತಂದ್ರ, ಇಲ್ಲೇ ಟು ಹ್ಯಾವ್ ವರ್ಬ್ ಮಾಡಿದಿರಲ್ಲ, ಡಸ್ ನಾಟ್, ಡೂ ನಾಟ್, ಡಿಡ್ ನಾಟ್ ಹಾಕಿದ್ರಲ್ಲ, ಸೇಮ್ ಇಲ್ಲಿ ಹಂಗ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಎರಡು ಥರ ಬರ್ತೈತಿ. ಒಂದು ಸ್ವಲ್ಪ ಇಲ್ಲಿ ಬರ್ಕೊಂತೀನಿ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಇಲ್ಲಿ ತಗೊಂಡದ್ದು ಒಂದೇ ತಗೊಂಡೇನಿ, ಬಟ್ ಎರಡರಿಂದ ಬರ್ತೈತಿ. ಐ ಲರ್ನ್ ಆಗ್ತೈತಿ ಸಿಂಪಲ್ ಪ್ರೆಸೆಂಟ್. ಐ ಲರ್ನ್ ಗ್ರಾಮರ್. ವಿ ಆದರೂ ವಿ ಲರ್ನ್ ಗ್ರಾಮರ್. I learn grammar, we learn grammar, you learn grammar, you learn grammar, they learn grammar. ಆದರೆ he she ಇಟ್ಟು ಬಂದರೆ ಲರ್ನ್ಸ್ ಆಕೈತೆ. ಅದಕ್ಕೆ ಹೀ ತಗೊಂಡಿಲ್ಲ, ಲರ್ನ್ಸ್ ಆಗ್ತೈತೆ. he learns grammar ಆಗ್ತೈತಿಲ್ರಿ, he learns grammar. ಇನ್ನು ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ನಾಗ ಲರ್ನ್ ಆಗುತ್ತ, ಲರ್ನ್ಸ್ ಆಗುತ್ತ. ಸಿಂಪಲ್ ಪ್ರೆಸೆಂಟ್ ಇದನ್ನ ಹೇಳ್ತೀನಿ ನೋಡ್ರಿ. ಐ ಲರ್ನ್ ಗ್ರಾಮರ್, ವಿ ಲರ್ನ್ ಗ್ರಾಮರ್, ಯು ಲರ್ನ್ ಗ್ರಾಮರ್, ಯು ಲರ್ನ್ ಗ್ರಾಮರ್, ಹಿ ಲರ್ನ್ಸ್ ಗ್ರಾಮರ್, ಶಿ ಲರ್ನ್ಸ್ ಗ್ರಾಮರ್, ಇಟ್ ಲರ್ನ್ಸ್ ಗ್ರಾಮರ್, ದೇ ಲರ್ನ್ ಗ್ರಾಮರ್. ಅದರ ಸಿಂಪಲ್ ಪಾಸ್ಟ್ ಬಂದ್ರೆ ಏನೂ ಚೇಂಜ್ ಆಗೋದ್ರಿಲ್ಲ. ಐ ಲರ್ನ್ಡ್ ಗ್ರಾಮರ್, ವಿ ಲರ್ನ್ಡ್ ಗ್ರಾಮರ್, ಯು ಲರ್ನ್ಡ್ ಗ್ರಾಮರ್, ಯು ಲರ್ನ್ಡ್ ಗ್ರಾಮರ್, ಹಿ ಲರ್ನ್ಡ್ ಆಗುತ್ತೆ, ಲರ್ನ್ಸ್ ಆಗೋದಿಲ್ಲ. ಅದಕ್ಕೆ ಸಿಂಪಲ್ ಪಾಸ್ಟ್ನಿಂದ ಒಂದೇ ತೊಗೊಂಡ್ಬಿಡ್ತೀನಿ. ಆಯರ ತೊಗೊಂಡ್ರಿ, ಇಲ್ಲ ಹಿಯರ ತೊಗೊಂಡ್ರಿ, ಲರ್ನ್ಡ್ ಗ್ರಾಮರ್. ಈಗ ನಿಮಗೆ ನಾನು
ಇದನ್ನ ಹೆಂಗೆ ನೆಗೆಟಿವ್ ಮಾಡಬೇಕು, ಇದನ್ನ ಹೆಂಗೆ ನೆಗೆಟಿವ್ ಮಾಡಬೇಕು, ಇದನ್ನ ಹೆಂಗೆ ನೆಗೆಟಿವ್ ಮಾಡಬೇಕು ಅಂತ ಕಲಿಸ್ಕೊಡ್ತೇನೆ. ಇಂಥಲ್ಲೇ ಡು ನಾಟ್ ಲರ್ನ್ ಹಾಕ್ರಿ. ಇಂಥಲ್ಲೇ ಡು ನಾಟ್ ಲರ್ನ್, ಲರ್ನ್ ಸಬ್ಜೆಕ್ಟ್ ಇರಬೇಕು, ಪ್ರೆಸೆಂಟ್ ಫಾರ್ಮ್ ಆಫ್ ಇರ್ಬೇಕ್ರಿ. ಲರ್ನ್, ಡ್ರಿಂಕ್, ಈಟು, ಗೋ ಅಂತಿರ್ಬೇಕು, ಎಸ್ ಇರಬಾರ್ದು. ಇಂಥಲ್ಲಿ ಡು ನಾಟ್ ಹಾಕಿ ಲರ್ನ್ ಹಾಕ್ರಿ. ಈಗ ಸಬ್ಜೆಕ್ಟ್ ಹಿ ಶಿ ಇಟ್ಟಿರ್ತೈತಿ, ಇಲ್ಲಿ ಅದರ್ ದೆನ್ ಹಿ ಶಿ ಇಟ್ಟಿರ್ತೈತಿ, ಅದಕ್ಕೆ ಎಸ್ ಬರೋದಿಲ್ಲ ಕ್ರಿಯಾಪದಕ್ಕೆ. ಇಂಥಲ್ಲಿ ಡು ನಾಟ್ ಹಾಕ್ರಿ. ಇಲ್ಲ ಸಬ್ಜೆಕ್ಟ್ ಹಿ ಶಿ ಇಟ್ಟಿರ್ತೈತಿ, ಕ್ರಿಯಾಪದಕ್ಕೆ ಎಸ್ ಬರ್ತೈತಿ. ಇಂಥಲ್ಲೇ ಡಸ್ ನಾಟ್ ಹಾಕ್ಬೇಕ್ರಿ. ಇಂಥಲ್ಲೇ ಡು ನಾಟ್ ಹಾಕ್ರಿ. ಇಂಥಲ್ಲೇ ಡು ನಾಟ್ ಹಾಕ್ರಿ. ಇಂಥಲ್ಲಿ ಎಸ್ ಇದ್ದಲ್ಲೇ ಡಸ್ ನಾಟ್ ಹಾಕ್ರಿ. ಆದ್ರೆ ಲರ್ನ ಬರ್ಬೇಕ್ರಿ, ಲರ್ನ್ಸ್ ಆಗ್ಬಾರ್ದು. ಡು ನಾಟ್ ಲರ್ನ್, ಡಸ್ ನಾಟ್ ಲರ್ನ್. ಇನ್ನ ಪಾಸ್ಟ್ ಗಿದ್ದಲ್ಲಿ ಬರ್ತೀನಿ. ಪಾಸ್ಟ್ ಪಾಸ್ಟ್ ಏನೈತಿ ಇದು? ಲರ್ನ್ ತಪ್ಪಿನ ಒಂಚೂರು ಇಲ್ಲ, ಐ ಲರ್ನ್ ಅಂತ ಬರ್ತೀನಿ, ಲರ್ನ್ ಅಂತ ಆಗ್ಬೇಕಿಲ್ಲ. ಲರ್ನ್ ಸಿಂಪಲ್ ಪಾಸ್ಟ್ ಲರ್ನ್ ಐತಿ. ಇಲ್ಲಿ ಲರ್ನ್ ಇದ್ರೆ ಡು ನಾಟ್ ಲರ್ನ್ ಮಾಡ್ರಿ, ಲರ್ನ್ಸ್ ಇದ್ರೆ ಡಸ್ ನಾಟ್ ಲರ್ನ್ ಮಾಡ್ರಿ, ಲರ್ನ್ ಆಗ್ಬೇಕು. ಲರ್ನ್ ಪಾಸ್ಟ್ ಅನ್ಸಿದ್ರೆ ಡಿಡ್ ನಾಟ್ ಬರ್ಬೇಕ್ರಿ. ಡಿಡ್ ನಾಟ್ ಬಂದು ಲರ್ನ್ ಬರ್ಬೇಕ್ರಿ, ಲರ್ನ್ ಆಗ್ಬಾರ್ದು, ಲರ್ನ್ ಬರ್ಬೇಕು. ಇಲ್ಲಿ ಲರ್ನ್ ಇರ್ತೈತಿ ಕೊಟ್ಟದ್ದು, ನೀವು ಲರ್ನ್ ಮಾಡ್ಕೋಬೇಕು. ಡಿಡ್ ತಗೋಬೇಕು, ಡಿಡ್ ನಾಟ್ ಲರ್ನ್. ಸಿಂಪಲ್ ಇವೆರಡು ಸಿಂಪಲ್ ಪ್ರೆಸೆಂಟ್ ರೀ, ಇದು ಸಿಂಪಲ್ ಪಾಸ್ಟ್. ಸಿಂಪಲ್ ಪ್ರೆಸೆಂಟ್ ಈ ಶಿ ಇಟ್ ಅಲ್ಲದೆ ಬೇರೆ ಸಬ್ಜೆಕ್ಟ್ ಇದ್ದಾಗ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದು ಎಸ್ ಇರುವುದಿಲ್ಲ. ಅಂತಲ್ಲ ಡು ನಾಟ್ ತಗೋರಿ. ವರ್ಬ್ ಪ್ರೆಸೆಂಟ್ ಇರ್ತೈತಿ, ನೀವು ಪ್ರೆಸೆಂಟ್ ಹಾಕ್ರಿ. ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇರ್ತೈತಿ, ಹಿ ಶಿ ಇಟ್ಟಿದ್ದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಇರ್ತೈತಿ. ಇಂತಲ್ಲೇ ಡಸ್ ನಾಟ್ ಹಾಕ್ರಿ. ಹಾಕಿ ಎಸ್ ಅಥವಾ ಇ ಎಸ್ ಬಿಟ್ಟು ಮೇನ್ ವರ್ಬ್ ಇರ್ತೈತಲ್ಲ ಅದನ್ನ ಹಾಕ್ರಿ. ಡಸ್ ನಾಟ್ ಲರ್ನ್ ಮಾಡ್ರಿ. ಮತ್ತಿನ್ನ ಹಿ ಶಿ ಇಟ್ಟರ ಇರ್ಲಿ ಏನಾರ ಇರ್ಲಿ ಒಂದೇ ಬರ್ತೈತೆ, ಸಿಂಪಲ್ ಪಾಸ್ಟ್, ಏನೂ ಚೇಂಜ್ ಆಗೋದಿಲ್ಲ. ಪಾಸ್ಟ್ ರೂಪ ಐತಿ. ಲರ್ನ್ಟ್, ಏಟ್, ಡ್ರ್ಯಾಂಕ್, ವೆಂಟ್, ಸ್ಯಾಂಗ್, ಸೋಲ್ಡ್ ಹಿಂಗತೆ ಸಿಂಪಲ್ ಪಾಸ್ಟ್ ಇದ್ರೆ ಡಿಡ್ ನಾಟ್ ಮಾಡ್ರಿ. ಈ ಪಾಸ್ಟ್ ನ ಪ್ರೆಸೆಂಟ್ ಮಾಡ್ಕೋಬೇಕು. ಏಟ್ ಇದ್ರೆ ಡಿಡ್ ನಾಟ್ ಈಟ್, ಡ್ರ್ಯಾಂಕ್ ಇದ್ರೆ ಡಿಡ್ ನಾಟ್ ಡ್ರಿಂಕ್, ವೆಂಟ್ ಇದ್ರೆ ಡಿಡ್ ನಾಟ್ ಗೋ, ಸೋಲ್ಡ್ ಇದ್ರೆ ಡಿಡ್ ನಾಟ್ ಸೆಲ್. ಹಿಂಗತೆ ಮಾಡಿಕೊಂಡು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಇರುವಂತಹ ಸೆಂಟೆನ್ಸ್ ನೆಗೆಟಿವ್ ಮಾಡ್ಕೋಬೇಕು. ಡು ನಾಟ್ ಹಾಕೋಬೇಕು, ಡಸ್ ನಾಟ್ ಹಾಕೋಬೇಕು, ಇಲ್ಲ ಡಿಡ್ ನಾಟ್ ಹಾಕೋಬೇಕು. ಅಂದ್ರೆ ಯಾವ್ದಾರ ಹಾಕೊಳ್ಳೋದಲ್ಲ. ಹಿಂಗತೆ ಐ ಲರ್ನ್ ಇದ್ರೆ ಡು ನಾಟ್ ಲರ್ನ್ ಮಾಡ್ರಿ, ಈ ಲರ್ನ್ಸ್ ಇದ್ರೆ ಡಸ್ ನಾಟ್ ಲರ್ನ್ ಮಾಡ್ರಿ, ಲರ್ನ್ಟ್ ಇದ್ರೆ ಡಿಡ್ ನಾಟ್ ಲರ್ನ್ ಮಾಡ್ರಿ. ಎಸ್, ಇದಕ್ಕೆ ಒಂದು 4 ಎಕ್ಸಾಂಪಲ್ ನಾನು ಸಪರೇಟ್ ಕಲಿಸ್ಕೊಂತೀನಿ. ಏನ್ರಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ನಿಂದನ ತಗೋತೀನಿ. ಎಲ್ಲಿ ನೀವು ಡು ನಾಟು, ಡಸ್ ನಾಟು, ಡು ನಾಟು, ಡಸ್ ನಾಟು, ಡಿಡ್ ನಾಟ್ ಹಾಕ್ಬೇಕು, ಅಲ್ಲಿ ಅಂತ ಒಂದಿಷ್ಟು ಎಕ್ಸಾಂಪಲ್ ತಗೊಂತೀನಿ. 4-5 ತಗೊಂತೀನಿ. ದೀಪ meets her friend. 1. We brought a new TV. 3. Sunita killed a tiger. ಇದು ಒಂದು ಸೆಂಟೆನ್ಸ್. The students study well. ಇನ್ನೊಂದು
ವಿ ಡ್ರಿಂಕ್ ಟೀ ಎವ್ರಿ ಮಾರ್ನಿಂಗ್. ಇಲ್ಲೇ ನೀವು ಡು ನಾಟ್, ಡಸ್ ನಾಟ್, ಡಿಡ್ ನಾಟ್ ಯೂಸ್ ಮಾಡಿಕೊಂಡು ಪ್ಲಸ್ ಪ್ರೆಸೆಂಟ್ ವರ್ಬ್ ಯೂಸ್ ಮಾಡ್ಬೇಕ್ರಿ. ಪ್ರೆಸೆಂಟ್ ಇರ್ಬೇಕ್ರಿ. ವಿ ಒನ್ ಬರ್ಬೇಕು. ವಿ1 ಎಲ್ಲೇ ಡು ನಾಟ್, ಎಲ್ಲೇ ಡಸ್ ನಾಟ್, ಎಲ್ಲೇ ಡಿಡ್ ನಾಟ್ ಕ್ರಿಯಾಪದ ನೋಡ್ಬೇಕ್ರಿ. ವರ್ಬ್ ಇಂಪಾರ್ಟೆಂಟ್. ವರ್ಬ್ ಪ್ರೆಸೆಂಟ್ ಐತಿ, ಎಸ್ ಐತಿ, ಇಂತಲ್ಲೇ ಡಸ್ ನಾಟ್ ಬಳಸ್ರಿ. ಬಟ್ ಮೀಟ್ಸ್ ಹೋಗಿ ಮೀಟ್ ಆಗ್ಬೇಕು. ಬ್ರಾಟ್ ಐತಿ, ಸಿಂಪಲ್ ಪಾಸ್ಟ್ ಐತಿ, ಇಂತಲ್ಲೇ ಡಿಡ್ ನಾಟ್ ಬಳಸ್ರಿ. ಬ್ರಾಟ್ ಪ್ರೆಸೆಂಟ್ ಚೇಂಜ್ ಆಗ್ಬೇಕ್ರಿ, ಬ್ರಿಂಗ್ ಆಗ್ಬೇಕು. ಸುನಿತಾ ಕಿಲ್ಡ್ ವರ್ಬ್ ನೋಡ್ಬೇಕ್ರಿ ನೆಗೆಟಿವ್ ಮಾಡುವಾಗ. ಕಿಲ್ಡ್ ಐತಿ, ಪಾಸ್ಟ್ ಟೆನ್ಸ್ ಐತಿ. ಪಾಸ್ಟ್ ಟೆನ್ಸ್ ಇದ್ದಾಗ ಏನ್ ಮಾಡಿದ್ರಿ? ಇಲ್ಲಿ ಡಿಡ್ ತಗೊಂಡ್ರಿ, ಡಿಡ್ ನಾಟ್. ಇಲ್ಲಿ ಡಿಡ್ ನಾಟ್ ತಗೋರಿ. ಡಿಡ್ ನಾಟ್ ತಗೊಂಡು ಪಾಸ್ಟ್ ಹೋಗಿ ಪ್ರೆಸೆಂಟ್ ಆಗ್ಬೇಕು, ಕಿಲ್ ಆಗ್ಬೇಕು. ಇಲ್ಲೇ ಸೆಂಟೆನ್ಸು ಹುಷಾರಿ. ಇದೊಂದು ಸ್ವಲ್ಪ ಹೊರ್ಬ್ ನೋಡ್ಬೇಕ್ರಿ. ಹೊರ್ಬಿಗೆ ಎಸ್ ಐತನ ನೋಡ್ಬೇಕ್ರಿ. ಇಲ್ಲಿ ಹೊರ್ಬಿಗೆ ಎಸ್ ಐತಿ, ಅದಕ್ಕೆ ಡಸ್ ತಗೊಂತೀರಿ. ಇಲ್ಲಿ ಹೊರ್ಬಿಗೆ ಎಸ್, ಇದನ್ನು ಇಲ್ಲಿ ಕೆಲವು ಹುಡುಗರಿಗೆ ಕನ್ಫ್ಯೂಷನ್. ಇಲ್ಲಿ ಎಸ್ ಐತೆ ಅಲ್ರಿ ಅಂತಾರ. ಎಸ್ ಇರೋದು ಸಬ್ಜೆಕ್ಟಿಗೆ, ಹೊರ್ಬಿಗೆ ಎಸ್ ಇರ್ಬೇಕ್ರಿ. ಹೊರ್ಬಿಗೆ ಎಸ್ ಇರ್ಬೇಕ್ರಿ, ಅವಾಗ ಡಸ್ ನಾಟ್ ತಗೊಂತೀರಿ. ಹೊರ್ಬಿಗೆ ಎಸ್ ಇಲ್ಲ ಅಂದ್ರೆ ಡು ನಾಟ್ ತಗೊಂತೀರಿ. ಹೊರ್ಬ್ ಪಾಸ್ಟ್ ಟೆನ್ಸ್ ಐತ್ರೆ ಡಿಡ್ ನಾಟ್ ತಗೊಂತೀರಿ. ಹೊರ್ಬ್ ನೋಡ್ಬೇಕ್ರಿ. ಇದು ಎಸ್ ಐತಲ್ರಿ ಸರ್ ಅಂತಾರೆ ಕೆಲವು ಹುಡುಗರು. ನಮ್ಮ ಕ್ಲಾಸ್ನಾಗ ಅದದ್ದು ಎಸ್ ಐತಲ್ತಾರ, ಅದು ಸರ್ ಅದಕ್ಕೆ ನಾವು ಡಸ್ ನಾಟ್ ತಗೊಂಡಿವಿ ಅಂತಾರ. ಹೊರ್ಬ್ ನೋಡ್ಬೇಕು. ಹೊರ್ಬ್ ಇಲ್ಲಿ ಹೊರ್ಬ್ ನೋಡ್ಬೇಕ್ರಿ, ಎಸ್ ಐತಿ. ಇಲ್ಲಿ ಹೊರ್ಬ್ ನೋಡ್ಬೇಕ್ರಿ, ಎಸ್ ಐತಿ, ಡಸ್ ನಾಟ್ ತಗೋರಿ. ಡಸ್ ನಾಟ್ ಮೀಟ್ ಮಾಡ್ರಿ. ಇಲ್ಲಿ ಹೊರ್ಬ್ ನೋಡ್ರಿ, ಬ್ರಾಟ್ ಐತಿ, ಡಿಡ್ ನಾಟ್ ಬ್ರಿಂಗ್ ಮಾಡ್ರಿ. ಹೊರ್ಬ್ ನೋಡ್ರಿ, ಕಿಲ್ಡ್ ಐತಿ, ಡಿಡ್ ನಾಟ್ ಕಿಲ್ ಮಾಡ್ರಿ. ಹೊರ್ಬ್ ನೋಡ್ರಿ, ಸ್ಟಡಿ. ಇದನ್ನ ನೋಡ್ಬಾರ್ದ್ರಿ, ಇದನ್ನ ನೋಡ್ಬೇಕ್ರಿ. ಸ್ಟಡೀಸ್ ಐತೋ, ಸ್ಟಡಿ ಐತೋ, ಸ್ಟಡೀಡ್ ಐತೋ, ಸ್ಟಡಿ ಐತಿ, ಡು ನಾಟ್ ತಗೋರಿ. ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಐತಿ, ಡು ನಾಟ್ ತಗೋರಿ. ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬಿಗೆ ಎಸ್ ಅಥವಾ ಎಸ್ ಇತ್ತು, ಐ ಎಸ್ ಇತ್ತು ಅಂತಂದ್ರ ಅದಲ್ಲಿ ಇಲ್ಲಿ ಒಂದ್ ವೇಳೆ ದ ಸ್ಟೂಡೆಂಟ್ ಐತಿ ಅಂತ ತಿಳ್ಕೊರಿ. ಇದು ಸಿಂಗ್ಯುಲರ್ ಐತಿ. ದ ಸ್ಟೂಡೆಂಟ್ ಇತ್ತಂದ್ರ ಸ್ಟಡೀಸ್ ಆಗ್ತೈತಿ, ವೆಲ್ ಆಗ್ತೈತಿ. ಇಂತಲ್ಲಿ ಸ್ಟಡೀಸ್ ಐತಿಲ್ಲ, ಇಂತಲ್ಲಿ ಡಸ್ ನಾಟ್ ತಗೊಂತೀವಿ. ಸ್ಟಡಿ ವರ್ಬ್ ನೋಡ್ಬೇಕ್ರಿ. ಸ್ಟಡಿ ಐತಿ, ಡು ನಾಟ್ ತಗೊಂತೀವ್ರಿ. ಡು ನಾಟ್ ಸ್ಟಡಿ. ಸಬ್ಜೆಕ್ಟ್ ನೋಡ್ರಿ, ವರ್ಬ್ ನೋಡ್ಬೇಕ್ರಿ. ಡ್ರಿಂಕ್ ಐತಿ, ಪ್ರೆಸೆಂಟ್ ಐತಿ, ಇದು ಸೇಮ್ ಐತಲ್ರಿ. ಫೋರ್ತ್ ಫಿಫ್ತ್. ಡು ನಾಟ್ ತಗೋರಿ, ಡ್ರಿಂಕ್ ಮಾಡ್ರಿ. ಡು ನಾಟ್ ತಗೋರಿ, ಸ್ಟಡಿ ಮಾಡ್ರಿ. ಡಿಡ್ ನಾಟ್ ತಗೋರಿ, ಕಿಲ್ ಮಾಡ್ರಿ. ಡಿಡ್ ನಾಟ್ ತಗೋರಿ, ಬ್ರಿಂಗ್ ಮಾಡ್ರಿ. ಡಸ್ ನಾಟ್ ತಗೋರಿ, ಮೀಟ್ಸ್ ಅಲ್ಲ, ನೆಗೆಟಿವ್ ಮಾಡೋದ್ರಿ. ನೆಗೆಟಿವ್ ಮಾಡ್ತೀರಿ. ಇಷ್ಟ ರೀ. ಇದು ಇಂಪಾರ್ಟೆಂಟ್ ಇದ್ರಿ. ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಇಂದಾನೆ ಇಂಪಾರ್ಟೆಂಟ್. ಉಳ್ಕದ್ದು ಹೆಲ್ಪಿಂಗ್ ವರ್ಬ್ ಇರ್ತಾವ. ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ಬಿಡ್ತೀವಿ. ಇಲ್ಲೇ ನೋಡ್ರಿ, ಸಬ್ಜೆಕ್ಟ್ ತೋರಿ, ದೀಪ. ಮೀಟ್ಸ್ ಐತಿ, ಡಸ್ ನಾಟ್. ಮೀಟ್ ಇದು ಭಾಳ ಇಂಪಾರ್ಟೆಂಟ್. ನಾನು ಕಲಿಯುವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಡಸನ್ ಹಾಕ್ತಿದ್ದೆ, ಮೀಟ್ಸ್ನ ಹಾಕ್ತಿದ್ದೆ. ಇದ್ರ ಸಲುವಾಗಿ ಬಯಸ್ಕೊಂತಿದ್ದೆ ನಮ್ಮ ಸರ್ ಕಡೆಯಿಂದ. ಡಬಲ್ ಎಸ್ ಮಾಡ್ತೀನಿ ನೀನು ಅಂತಿದ್ರು ನನಗೆ ನಮ್ಮ ಸರ್. ಡಬಲ್ ಎಸ್ ಮಾಡ್ತೀಯಲ್ಲೋ ನೀನು, ಡಸನ್ ಹಾಕ್ತಿ, ಮೀಟ್ಸನ್ ಹಾಕ್ತಿಲ್ಲ, ಡಬಲ್ ಎಸ್ ಮಾಡ್ತಿ ಅಂತಿದ್ರು. ಹಂಗತೆ ಅವರು ದೊಡ್ಡ ಸರ್ ಅವರು ತಿದ್ದಿ ಮಾಡೋ ತಪ್ಪನ್ನು ಬಿಡಿಸ್ಬಿಟ್ರು. ಕರೆಕ್ಟ್ ಶುದ್ಧೀಕರಣ ಡಿಸ್ಟಿಲೇಷನ್ ಮಾಡಿ ಕೈ ಬಿಟ್ರು ನಮ್ಮ ಕೋರ್ಸ್ನಿಂದ. ದೀಪ ಡಸ್ ನಾಟ್ ಮೀಟ್. ನೆಗೆಟಿವ್ ಮಾಡ್ಕೋಬೇಕಂದ್ರೆ ಸಬ್ಜೆಕ್ಟ್ ವರ್ಬ್ ಅಷ್ಟೇ ರೀ. ಮುಂದಿಂದ ಏನು ಇದಕ್ಕಿದ್ದಂಗೆ ಅಫರ್ಮೇಟಿವ್ದಾಗಾದ್ರೂ ಅಷ್ಟೇ ಇರ್ತದೆ, ನೆಗೆಟಿವ್ದಾಗೂ ಅಷ್ಟೇ ಇರ್ತದೆ. ಬಟ್ ಮೀನಿಂಗ್ ಚೇಂಜ್ ಆಗ್ತದೆ. ಇದು ಗೊತ್ತೈತೆ. ದೀಪ ಡಸ್ ನಾಟ್ ಮೀಟ್ ಹರ್ ಫ್ರೆಂಡ್. ಇದು ನೆಗೆಟಿವ್ ಹಂಗೆ ಮಾಡೋದು. ಪಾಸ್ಟ್ ಐತಿ, ಸಬ್ಜೆಕ್ಟ್ ತಗೋರಿ, ಡಿಡ್ ನಾಟ್ ತಗೋರಿ, ಪ್ರೆಸೆಂಟ್ ಮಾಡ್ರಿ. ಡಿಡ್ ನಾಟ್ ಪಾಸ್ಟ್ ಹೋಗಿ ಪ್ರೆಸೆಂಟ್ ಮಾಡಬೇಕು.
ಬ್ರಾಟ್ ಹೋಗಿ ಬ್ರಿಂಗ್ ಆಗಬೇಕು. ಇದು ಭಾಳ ಮುಖ್ಯ. ನಾ ಏನು ಮಾಡ್ತಿದ್ದೆ ಅಂದ್ರೆ ಡಿಡ್ ನಾಟ್ ಬ್ರಾಟ್ ಮಾಡ್ತಿದ್ದೆ. ನಮ್ಮ ಸರ್ ಏನಂತಿದ್ರು, ಡಬಲ್ ಪಾಸ್ಟ್ ಯೂಸ್ ಮಾಡ್ತೀವಿ ನೋಡು ನೀನು ಅಂತಿದ್ರು. ಅಲ್ಲೋ ಡಿಡ್ ನಾಟ್ ಅಂತಿದ್ದಿ, ಇಲ್ಲೊಂದು ಪಾಸ್ಟ್ ತಗೊಂತೀವಿ ಮತ್ತು ಹೊಳ್ಳಿ ಮತ್ತೆ ಪಾಸ್ಟ್ ಬ್ರಾಟ್ ಮಾಡ್ತೀವಿ. ಡಬಲ್ ಪಾಸ್ಟ್ ಬರೋದಿಲ್ಲ. ಇದನ್ನ ಡಸ್ ನಾಟ್ ಮೀಟ್ಸ್ ಅಂತಿದ್ದೆ, ಡಬಲ್ ಎಸ್ ಯೂಸ್ ಮಾಡ್ತೀನಿ ನೋಡು ಅಂತಿದ್ರು. ಡಿಡ್ ನಾಟ್ ಬ್ರಾಟ್ ಮಾಡ್ತಿದ್ದೆ, ಡಬಲ್ ಪಾಸ್ಟ್ ಯೂಸ್ ಮಾಡ್ತೀನಿ ನೋಡು ಅಂತಿದ್ರು. ಹಿಂಗತಿ ಹೇಳಿ ಹೇಳಿ ಅದಕ್ಕೆ ನೀವೇನಾದ್ರೂ ಮಾಡಿಗಿಟ್ಟಿರಿ, ಡಿಡ್ ನಾಟ್ ಬ್ರಿಂಗ್ ಆಗಬೇಕು. ನೀವು ಕಾರ್, ನೀವು ಟಿವಿ, ಫುಲ್ ಪಾಯಿಂಟ್. ಸುನೀತಾ ಕಿಲ್ಡ್ ಅಂತದ, ಕಿಲ್ಡ್ ಪಾಸ್ಟ್ ಟೆನ್ಸ್ ಐತಿ, ಅದಕ್ಕೆ ಡಿಡ್ ನಾಟ್ ತಗೊಳ್ರಿ. ಸುನೀತಾ ಡಿಡ್ ನಾಟ್ ಕಿಲ್ ಆಗ್ಬೇಕ್ರಿ, ಇದು ಬಹಳ ಮುಖ್ಯ. ನಾ ಏನ್ ಮಾಡ್ತಿದ್ದೆ, ಕಿಲ್ಡ್ ಮಾ. ಸುನೀತಾ ಡಿಡ್ ನಾಟ್ ಕಿಲ್ಡ್ ಮಾಡ್ತಿದ್ದೆ, ಬೇಸ್ ಮಾಡ್ತಿದ್ದೆ. ಸುನೀತಾ ಡಿಡ್ ನಾಟ್ ಕಿಲ್ ಆಗ್ಬೇಕು, ಪಾಸ್ಟ್ ಹೋಗಿ ಪ್ರೆಸೆಂಟ್ ಆಗ್ಬೇಕು ನೆಗೆಟಿವ್ದೊಳಗೆ. ಎ ಟೈಗರ್. ದ ಸ್ಟೂಡೆಂಟ್ಸ್ ಸ್ಟಡಿ ಡು ನಾಟ್ ಆಗಬೇಕು. ದ ಸ್ಟೂಡೆಂಟ್ಸ್ ಡು ನಾಟ್ ಸ್ಟಡಿ ವೆಲ್. ಲಾಸ್ಟ್ ವಿ. ಡ್ರಿಂಕ್ ಪ್ರೆಸೆಂಟ್ ಐತಿ, ಎಸ್ ಐತನೇ ಇಲ್ಲ, ಅದರಿಂದ ಡೂ ನಾಟ್ ಮಾಡಿ. ಇವಾಗ ಡ್ರಿಂಕ್ ಇಟ್ಕೋಬೇಕು. ಡು ನಾಟ್ ತಗೊಂಡಾಗ ಹೊರಬು ಅಲ್ಲಿ ಪ್ರೆಸೆಂಟ್ ಇರ್ತೈತಿ, ನಿಮ್ಗೂ ಅದೇ ಬೇಕು, ಅಲ್ಲಿ ಚೇಂಜ್ ಆಗತ್ತಲ್ಲ. ಇವಾಗ ಚೇಂಜ್ ಆಗೋದಿಲ್ಲ. ವಿ ಡು ನಾಟ್ ಡ್ರಿಂಕ್ ಟೀ ಎವ್ರಿ ಮಾರ್ನಿಂಗ್. ಮುಗೀತು ನೆಗೆಟಿವ್ ಮಾಡೋದು. ಇಂಪಾರ್ಟೆಂಟ್ ಅಲ್ರಿ, ಬೇಕಲ್ರಿ ಮಾತಾಡಕ್ಕೆ. ಆಕೆ ಇವತ್ತು ಶಾಲೆಗೆ ಹೋಗ್ತಾಳೆ, ಶಿ ಗೋಸ್ ಟು ಸ್ಕೂಲ್. ಇವತ್ತು ಶಾಲೆಗೆ ಹೋಗಲ್ಲ ಆಕೆ, ಶಿ ಡಸ್ ನಾಟ್ ಗೋ ಟು ಸ್ಕೂಲ್. ಇಂಟ್ರಾಗೇಟಿವ್ ಹೆಂಗ್ ಮುಖ್ಯ, ನೀನು ಬರ್ತೀಯಾ, ನೀನು ಶಾಲೆಗೆ ಬರ್ತೀಯಾ, ಇಂಟ್ರಾಗೇಟಿವ್ ಮಾಡೋದು ಹಿಂದಿನ ವಿಡಿಯೋದಲ್ಲಿ ಹಾಕೀನಿ, ನೋಡ್ಕೋರಿ. ನಾ ಶಾಲೆಗೆ ಹೋಗ್ತೀನಿ, ಅಫರ್ಮೇಟಿವ್. ನಾ ಶಾಲೆಗೆ ಹೋಗಲ್ಲ ಇವತ್ತು, ನೆಗೆಟಿವ್. ನೀವು ಹೋಗ್ತೀಯಾ, ಇಂಟ್ರಾಗೇಟಿವ್. ದಿನ ಮಾತಾಡಕ್ ಬೇಕಲ್ಲ ಇಂಗ್ಲಿಷ್. ಮತ್ತು ಅಫರ್ಮೇಟಿವ್ ನೆಗೆಟಿವ್ ಅಂದ್ರೆ ಸಾಮಾನ್ಯ ಅಂತ ಹೇಳಿದ್ರನ್ರಿ. ದಿನ ಭಾಷೆ ಕಲಿಸ್ತಂದ್ರೆ ಇದೇ ಕಲಿಸುತ್ತೆ. ನೆಗೆಟಿವ್ ಮಾಡೋದು ನಾನು ನಿಮ್ಗೆ ಎಲ್ಲಿಂದ ಹೇಳಿದೆ, ಟು ಬಿ ಹೊರ್ಬನ್ ಹೆಂಗೆ ನೆಗೆಟಿವ್ ಮಾಡಬೇಕು ಅಂತ ಹೇಳಿದೆ. ಟು ಹ್ಯಾವ್ ಹೊರ್ಬನ್ ಹೆಂಗೆ ನೆಗೆಟಿವ್ ಮಾಡಬೇಕು ಅಂತ ಹೇಳಿದೆ. ಟು ಡೂ ಹೊರ್ಬನ್ ಒಳಗೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬಿಟ್ಟು ಬೇರೆ ಟೆನ್ಸ್ಗಳಲ್ಲಿರುವಂಥ ಸೆಂಟೆನ್ಸ್ಗಳನ್ನ ಹೆಂಗೆ ನೆಗೆಟಿವ್ ಮಾಡಬೇಕು ಅನ್ನೋದನ್ನ ಹೇಳಿದೆ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಹೇಳ್ಬಿಟ್ಟು ಮತ್ತೊಂದಿಷ್ಟು ಎಕ್ಸಸೈಸನ್ನು ಮಾಡಿದೆ. ಇನ್ನೊಂದು ಥರದ ಸೆಂಟೆನ್ಸ್ ಇದ್ದಾವೆ ನಿಮಗೆ, ಇನ್ನೂ ಒಂದು ಥರದ ಸೆಂಟೆನ್ಸ್ ಇದ್ದಾವೆ. ಅವು ಯಾವ ಸೆಂಟೆನ್ಸ್ ಗೊತ್ತತ್ತನ್ರಿ, ಮಾಡಲ್ಸ್ ಅಂತೇಳಿ. ಮಾಡಲ್ಸ್ ಅನ್ನ ಒಳಗೊಂಡಂತ ಸೆಂಟೆನ್ಸ್. ಮಾಡಲ್ಸ್ ಅಂದ್ರೆ ಏನ್ರಿ, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್, ಮತ್ತೆ ಇಷ್ಟು ಸಾಕಾಗ್ತೈತಿ. ಹ್ಯಾವ್ ಟು, ಹ್ಯಾಸ್ ಟು, ಮತ್ತೆ ಯೂಸ್ಡ್ ಟು, ನೀಡ್, ಡೇರ್, ಇವೆಲ್ಲ ಮಾಡಲ್ಸ್ ಬರ್ತಾವ್ರಿ. ಕ್ಯಾನ್ ಮಾಡಲ್ಸ್ ಅಂತ ಕರೀತಾವ. ಈ ಮಾಡಲ್ಸ್ಗಳನ್ನ ಸೆಂಟೆನ್ಸ್ ಯೂಸ್ ಮಾಡ್ಕೊಂಡು, ಮಾಡಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ಗಳು ಹೆಂಗಿರ್ತಾವ್ರಿ, ಹಿ ಕ್ಯಾನ್ ಸ್ಪೀಕ್ 10 languages. ಇದು ಮಾಡಲ್. ಇದೇ ರೀತಿ ಮಾಡಲ್ ಯೂಸ್ ಮಾಡ್ಕೋಬೇಕಂದ್ರೆ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಯೂಸ್ ಟು, ನೀಡ್, ಡೇರ್ ಹಿಂಗೆ ಯೂಸ್ ಮಾಡ್ಕೊಂತೀವ್ರಿ ಮಾಡಲ್ಗಳನ್ನ ಯೂಸ್ ಮಾಡಿ. ಬಟ್ ಒಂದೊಂದು ಮಾಡಲ್ ಒಂದೊಂದು ಡಿಫ್ರೆಂಟ್ ಮೀನಿಂಗ್ ಕೊಡ್ತೈತೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾನೀಗ ನೆಗೆಟಿವ್ ಕಲಿಸ್ಲಿಕ್ಕತ್ತೀನಿ. ಮಾಡಲ್ಸ್ಗಳನ್ನ ಒಳಗೊಂಡಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ನೆಗೆಟಿವ್ ಮಾಡೋದು. ಸಬ್ಜೆಕ್ಟ್ ಮಾಡಲ್ ಇರ್ತೈತಿ, ಆಮೇಲೆ ಪ್ರಿನ್ಸಿಪಲ್ ಹೊರಬಿರ್ತೈತಿ, ಮೇನ್ ಹೊರಬಿರ್ತೈತಿ. ಹಿಂಗೆ ಇರ್ತೈತಿ ಮಾಡಲ್ನ ಒಳಗೊಂಡಂಥ ಸೆಂಟೆನ್ಸ್ ಹಿಂಗೆ ಇರ್ತಾವ್ರಿ. ನೆಗೆಟಿವ್ ಮಾಡೋದು ಹೆಂಗಂದ್ರ ಭಯಂಕರ ಸಿಂಪಲ್ ಇದು, ಬಹಳ ಬಹಳ ಸಿಂಪಲ್.
ಟು ಬಿ ವರ್ಬ್ ಮಾಡಿದ್ವಲ್ಲ ಜಸ್ಟ್ ನಾಟ್ ಸೇರಿಸೋದು, ಹಂಗೆ ಜಸ್ಟ್ ನಾಟ್ ಸೇರಿಸ್ಬಿಡೋದ್ರಿ. ಇಲ್ಲೇ ನಾಟ್ ಸೇರಿಸ್ಬಿಡೋದು. ಮಾಡಲ್ ಆದ್ಮೇಲೆ ನಾಟ್ ಸೇರಿಸ್ಬೇಕ್ರಿ, ಮುಗೀತು. ಎಲ್ಲ ಮಾಡಲ್ಲು ಹಾಗೆ, ಎಲ್ಲ ಮಾಡಲ್ಲು ಹಾಗೆ, ಮತ್ತೇನಿಲ್ಲ. ಕ್ಯಾನ್, ಕೆನಾಟ್, ಮೇ ನಾಟ್, ಮೈಟ್ ನಾಟ್ ಎಲ್ಲ ಹಾಗೆ. ಇದನ್ನೊಂದು ಬಿಟ್ಟು ಯೂಸ್ ಟು, ಇದೊಂದು ಮಾಡಲ್, ಸ್ವಲ್ಪ ಇದೊಂದು ಬಿಟ್ಟು. ಮತ್ತೆ ಇದನ್ನ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಅದು ಹೇಳ್ಬಿಡ್ತೀನಲ್ಲ. ಎಲ್ಲ ಮಾಡಲ್ಗಳನ್ನ ಒಳಗೊಂತ ಸೆಂಟೆನ್ಸು ಹಿಂಗೆ ಮಾಡ್ರಿ. ಮಾಡಲ್ ಆದ್ಮೇಲೆ ನಾಟ್ ಹಾಕಿ ಆಮೇಲೆ ವರ್ಬ್ ಹಾಕ್ರಿ. ಯೂಸ್ ಟು ಇದ್ರೆ ಹಿ ಯೂಸ್ ಟು ಸ್ಮೋಕ್, ಅವನಿಗೆ ಸ್ಮೋಕ್ ಮಾಡೋ ರೂಢ ಇತ್ತು ಅಂತೇಳಿ. ಯೂಸ್ ಟು ಮಾಡಲ್ ಇದ್ದಾಗ ಸೆಂಟೆನ್ಸ್ ಅನ್ನ ಹೆಂಗೆ ನೆಗೆಟಿವ್ ಮಾಡ್ಕೋಬೇಕಂದ್ರೆ ಭಾಳ ಸ್ವಲ್ಪ ಸ್ಪೆಷಲ್ ಇದು. ನಮ್ಮ ಸರ್ ಕಲಿಸಿದ ನಾನು ಗಿಫ್ಟ್ ಇದೆ ರೀ. ನಾವು ಬೇಡದಾಗಿದ್ದಾಗ ತುಂಬಾ ಶ್ರೇಷ್ಠ ಸರ್ ಇದ್ರಲ್ಲೊಬ್ರು, ಅವರು ಅದ್ಭುತ. ನಮಗ ನಾನು ಇದನ್ನ ಮಾಡುವಂಗ ಮಾಡಿದ್ದೆ. ನಾನು ಹಿ ಯೂಸ್ ನಾಟ್ ಅಂತ ಹೇಳಿ ಮಾಡಿದ್ದೆ. ಸರ್ ಹೇಳಿದ್ರ ನನಗ ಡಿಡ್ ನಾಟ್ ಯೂಸ್ ಮಾಡ್ಬೇಕಿದನ್ನು ಅಂತ ಹೇಳಿ. ಸಿಂಪಲ್ ಪಾಸ್ಟ್ ತರಹ ಡಿಡ್ ನಾಟ್ ಯೂಸ್ ಮಾಡಬೇಕು. ಮಜಾ ಆಯ್ತಲ್ಲ. ಹಿ ಡಿಡ್ ನಾಟ್ ಯೂಸ್ ಟು, ಯೂಸ್ ಪ್ರೆಸೆಂಟ್ ಬರಬೇಕು. ಸ್ಮೋಕ್ ನೆಗೆಟಿವ್. ಫ್ರೆಂಡ್ಸ್, ನಿಮಗೆ ಯಾವುದ ಸೆಂಟೆನ್ಸ್ ಅನ್ನು ಬಿಟ್ಟಿಲ್ಲ ನಾನು ನೆಗೆಟಿವ್ ಮಾಡೋದನ್ನ. ನೀವು 7 ಸಮುದ್ರದ ಆಚೆ ಹೋಗ್ರಿ, ಇದನ್ನು ಬಿಟ್ಟು ಇನ್ನೊಂದು ಬರಲಿಕ್ಕಿಲ್ಲ, ಬರೋದಿಲ್ಲ. ಕರೆಕ್ಟ್ ಆಗಿ ಇವತ್ತಿನ ವಿಡಿಯೋನ ನೀವು ಪೂರ್ಣ ನೋಡಿದ್ರಿ ಅಂತಂದ್ರ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬರ್ರಿ. ಸಪೋಸ್ ಏನಾದ್ರು ಎಂಡಿ ಬಂದು ನೋಡಿದ್ರಿ, ಏನಾದ್ರು ಮಾಡಿದ್ರಿ ಅಂದ್ರ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬರ್ರಿ. ಒಂದ್ಸಲ ಫೈನಲ್ ಆಗಿಬಿಡ್ತೈತೆ ಅದು. ಒನ್ಸ್ ಫಾರ್ ಆಲ್ ಫೈನಲ್ ಅರ್ ಇದು, ಇನ್ಯಾವುದೂ ಬರೋದಿಲ್ಲ. ನೆಗೆಟಿವ್ ಮಾಡೋದು ಪ್ರಶ್ನೆನೇ ಇಲ್ಲ ನಿಮಗೆ, ಡೌಟ್ ಬರಕ್ ಶಕ್ಯನೇ ಇಲ್ಲ ನಿಮಗೆ. ಓಕೆ, ಎಸ್, ಆಯ್ತು. ನಾಳೆ ಮತ್ತೊಂದು ಟಾಪಿಕ್ ತಗೊಂಡು ನಿಮ್ಗೆ ಭೇಟಿ ಆಗ್ತೇನೆ. ಓಕೆ, ಥ್ಯಾಂಕ್ ಯು.